ಕೋಗಿಲು ಲೇಔಟ್ನಲ್ಲಿ ಮನೆಗಳ ಡೆಮಾಲಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆದವರಿಂದಲೇ ಸಕ್ರಮ ವ್ಯವಸ್ಥೆಗೆ ತಯಾರಿ. ಅಕ್ರಮ ಅಂಥೇಳಿ ತೆರವಿಗೆ ಆದೇಶ ಕೊಟ್ಟವರು ಕೂಡ ಇವರೇ. ಅದಾದ ಮೇಲೆ ಮಾನವೀಯತೆಯ ಹೆಸರಿನಲ್ಲಿ ಹೊಸ ಮನೆಯನ್ನ ಕೊಡೋದಕ್ಕೆ ಮುಂದಾಗಿದ್ದು ಕೂಡ ಇವರೇ. ಕಾಂಗ್ರೆಸ್ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಎದ್ದು ಕಾಣಿಸ್ತಾ ಇದೆ. ಇವರು ಮನೆಗಳನ್ನು ಧ್ವಂಸ ಮಾಡುವಂತಹ ಸಂದರ್ಭದಲ್ಲಿ ಈ ವಿಚಾರ ಕೇರಳ ತನಕ ಹೋಗುತ್ತೆ, KC ವೇಣುಗೋಪಾಲ್ ಫೋನ್ ಮಾಡ್ತಾರೆ ಅನ್ನೋದಾಗಿದ್ರೆ ಅವರು ಡೆಮಾಲಿಷನ್ನೇ ಮಾಡ್ತಿರ್ಲಿಲ್ಲ ಅಂಥೇಳಿ. ಅಕ್ರಮವಾಗಿ ಶೆಡ್ಡನ್ನು ಕಟ್ಕೊಂಡವ್ರಿಗೆಲ್ಲ ಸಿಗುತ್ತಾ ಮನೆ ಭಾಗ್ಯ? ಇವತ್ತು ನಾಳೆ ಅಕ್ರಮವಾಗಿ ನೆಲೆಸಿದವರ ದಾಖಲೆಯನ್ನು ಕಲೆಕ್ಟ್ ಮಾಡುವುದಕ್ಕೆ ಪ್ಲಾನ್ ಆಗಿದೆ. ಈಗಾಗಲೇ ಮಾಹಿತಿ ದಾಖಲೆಯನ್ನು ಕಲೆಕ್ಟ್ ಮಾಡಿ ಅಧಿಕಾರಿಗಳಿಟ್ಟಿದ್ದಾರೆ, ಅದರ ಪರಿಶೀಲನೆ ಆಗುತ್ತೆ. ನಾಳೆ ಸಂಜೆಯೇ ಫೈನಲ್ ಲಿಸ್ಟ್ ಹೊರಬೀಳುತ್ತಂತೆ. ನಾಳೆ ಸಂಜೆಗೆ ಸಂಪೂರ್ಣ ಪಟ್ಟಿ CM ಸಿದ್ದರಾಮಯ್ಯನವರ ಕೈಗೆ ಸೇರುತ್ತೆ. ಜನವರಿ 1ನೇ ತಾರೀಕು ಹೊಸ ವರ್ಷದ ದಿನ ಹೊಸ ಮನೆಗಳನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತೆ. ಹಾಗಾದರೆ ಯಾರಿಗೆಲ್ಲ ಸಿಗುತ್ತೆ ಮನೆ, ಏನು ಅರ್ಹತೆ ನೋಡ್ತಾ ಹೋಗೋಣ. ದಾಖಲೆ ಇರುವಂತಹ ಅರ್ಹರಿಗೆ ಮಾತ್ರ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಹೊರ ರಾಜ್ಯದವರಿದ್ದರೆ ಅವ್ರಿಗೆ ಅವಕಾಶ ಇಲ್ಲ ಅಂಥೇಳಿ ಸರ್ಕಾರವೇ ಹೇಳಿದೆ, ಅದು ಕೊಡೋದಕ್ಕೂ ಕೂಡ ಬರಲ್ಲ. ಕನಿಷ್ಠ 10 ವರ್ಷದಿಂದ ರಾಜ್ಯದಲ್ಲಿ ವಾಸವಾಗಿರಬೇಕು, ಅಷ್ಟೇ ಸಾಕ. ಅದರ ಜೊತೆಗೆ ಆಧಾರ್ ಕಾರ್ಡ್ ಇರಬೇಕು, ವೋಟರ್ ID ಇರಬೇಕು, ಕರೆಂಟ್ ಬಿಲ್ ಕಟ್ಟಿರೋದ್ರ ಮಾಹಿತಿ ಇರಬೇಕು. ರೇಷನ್ ಕಾರ್ಡ್ ಇದ್ದಂತಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರದ ವತಿಯಿಂದ ಮನೆಯನ್ನು ಮಂಜೂರು ಮಾಡಲಾಗುತ್ತಂತೆ. ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿ 167 ಮನೆಯನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ನಿನ್ನೆ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಡೆಮಾಲಿಷನ್ ಆಗದೇ ಇರುವಂತಹ ನಿವಾಸಿಗಳು ಆಚೆ ಹೋಗಬೇಕು, ಆದರೆ ಅವರಿಗೆ ಫ್ಲ್ಯಾಟ್ ಇರೋದಿಲ್ಲ. ಇವತ್ತು ನಾಳೆ ಪರಿಶೀಲನೆ ಮಾಡಿ ನಾಳೆ ಸಂಜೆ ಲಿಸ್ಟ್ ಫೈನಲ್ ಮಾಡಿ ಅದಾದಮೇಲೆ ಮುಖ್ಯಮಂತ್ರಿಗಳ ಕೈ ಕೊಡ್ತಾರಂತೆ. ಮುಖ್ಯಮಂತ್ರಿಗಳು ಜನವರಿ 1ಕ್ಕೆ ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆ ಇದೆ.